ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕೃತಿಕಾ ಅಸ್ಬಹಾಟಿ. ಭಾರತದ ಬೇಸಿಗೆ ಇವತ್ತು ತುಂಬ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದು ಮುಖ್ಯ ವಿಷಯ, ಇದು ಕೇವಲ ಬಿಸಿಲು ಪ್ರಾಬ್ಲಮ್ ಅಲ್ಲ. ಡಿಹೈಡ್ರೇಷನ್ ಕೇಸ್ಗಳು ಇವಾಗ ಬೇಗ ಹೆಚ್ಚಾಗ್ತಾ ಇದೆ. ಹೊಸದಾಗಿ ಬಂದ ಮಾಹಿತಿ ಪ್ರಕಾರ ದೊಡ್ಡ ಸಿಟಿಗಳಲ್ಲಿ 20-30% ಡಿಹೈಡ್ರೇಷನ್ ಸಂಬಂಧ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಮತ್ತು ಇನ್ನೊಂದು ಶಾಕ್ ಕೊಡುವ ವಿಷಯ, ಊರಿಗಿಂತ ಸಿಟಿ ಜನರಲ್ಲಿ ಇದು ಜಾಸ್ತಿ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಎಸಿಯಲ್ಲಿ ಹೆಚ್ಚು ಸಮಯ ದಾಹ ಗೊತ್ತಾಗಲ್ಲ. ಕಾಫಿ, ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ಸೇವನೆಯಿಂದ ದೇಹ ನೀರು ಕಡಿಮೆ ಆಗುತ್ತೆ. ಮೊಬೈಲ್, ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ಳೋದು ದೇಹದ ಸಿಗ್ನಲ್ ಗೊತ್ತಾಗಲ್ಲ. ಒಂದ್ಸರಿ ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ದಾಹ ಅನಿಸುತ್ತಂದರೆ ನಿಮ್ಮ ದೇಹ ಈಗಾಗಲೇ ನೀರು ಕಳೆದುಕೊಂಡಿದೆ. ಬಿಸಿಲು ತುಂಬ ಇರುವ ಸಮಯದಲ್ಲಿ ಒಂದು ಮನುಷ್ಯ 1 ಗಂಟೆಯಲ್ಲಿ 1 ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚು ನೀರು ಕಳೆದುಕೊಳ್ಬೋದು. ಆದರೆ ಕೇವಲ ನೀರು ಅಲ್ಲ, ಉಪ್ಪು ಮತ್ತು ಶಕ್ತಿ ಕೊಡುವ ತತ್ವಗಳು ಕೂಡ ಹೊರ ಹೋಗುತ್ತೆ. ಇವಾಗ ಈ 3 ಜನರಲ್ಲಿ ಪ್ರಾಬ್ಲಮ್ ಜಾಸ್ತಿ: ಯುವ ಜನರು, ಆಫೀಸ್ ಕೆಲಸ ಮಾಡುವವರು, ಮಕ್ಕಳು. ಮೆಡಿಕಲ್ ಶಾಪ್ಗಳಲ್ಲಿ ಇವಾಗ ORS ಮತ್ತು ಎಲೆಕ್ಟ್ರಾಲೈಟ್ ಪೌಡರ್ಗಳ ಬೇಡಿಕೆ ಸ್ಪಷ್ಟವಾಗಿ ಜಾಸ್ತಿ ಆಗಿದೆ. ಆದರೆ ಡಾಕ್ಟರ್ಸ್ ಹೇಳೋದು ಸಕ್ಕರೆ ಜಾಸ್ತಿ ಇರುವ ಡ್ರಿಂಕ್ಸ್ ನಿಮಗೆ ಸಹಾಯ ಮಾಡಲ್ಲ. ಎಕ್ಸ್ಪರ್ಟ್ಸ್ ಹೇಳೋದು ತೆಂಗಿನ ನೀರು ಕುಡಿಯಿರಿ, ಮಜ್ಜಿಗೆ ತಗೊಳ್ಳಿ, ಸಮಯಕ್ಕೆ ನೀರು ಕುಡಿಯೋದು ಅಭ್ಯಾಸ ಮಾಡಿ, ಮಧ್ಯಾಹ್ನ ಮೇಲೆ ಕಾಫಿ ಕಡಿಮೆ ಮಾಡಿ, ಮತ್ತು ಒಂದು ಸಿಂಪಲ್ ಚೆಕ್, ಮೂತ್ರ ಬಣ್ಣ ನೋಡಿ. ಇದು ನಿಮ್ಮ ಡಿಹೈಡ್ರೇಷನ್ ಗೊತ್ತಿಸುತ್ತೆ. ಇವತ್ತು ಡಿಹೈಡ್ರೇಷನ್ ಕೇವಲ ಬಿಸಿಲಿನಿಂದ ಬರುವ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ಜೀವನ ಶೈಲಿಯಿಂದ ಬರುವ ಸಮಸ್ಯೆ. ಜಾಗೃತಿ ಇಲ್ಲ ಅಂದರೆ ಇದು ನಮ್ಮ ದೇಹ ಮತ್ತು ಹೃದಯ ಮೇಲೆ ಕೂಡ ಪ್ರಭಾವ ಮಾಡ್ಬೋದು. ಇದು ಕೃತಿಕಾ ಅಸ್ಬಹಾಟಿ, ಅಶ್ವವೇಗ ನ್ಯೂಸ್ಗಾಗಿ. ಜಾಗೃತಿ ಇರಿ, ನೀರು ಸರಿಯಾಗಿ ಕುಡೀರಿ, ನಿಮ್ಮ ಆರೋಗ್ಯ ಕಾಪಾಡಿ.